ಜಂಗ್ಪುರ್ ಕ್ಷೇತ್ರದಲ್ಲಿ ಮನೀಶ್ ಸಿಸೋಡಿಯಾ ಸೋಲನ್ನ ಕಂಡಿದ್ದಾರೆ. ಎಸ್, ಬಿಜೆಪಿ ಅಭ್ಯರ್ಥಿ ತರವಿಂದರ್ ಸಿಂಗ್ ವಿರುದ್ಧ ಮನೀಶ್ ಸಿಸೋಡಿಯಾ ಸೋಲನ್ನ ಕಂಡಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹೀನಾಯ ಸೋಲನ್ನ ಅನುಭವಿಸಿದ್ದಾರೆ. ಜಂಗ್ಪುರ್ ಕ್ಷೇತ್ರದಿಂದ ಸ್ಪರ್ಧಿಸಿದ್ದ ಸಿಸೋಡಿಯಾ ವಿರುದ್ಧ ಬಿಜೆಪಿ ಅಭ್ಯರ್ಥಿ ತರವಿಂದರ್ ಸಿಂಗ್ ಗೆಲುವನ್ನ ಸಾಧಿಸಿದ್ದಾರೆ. ಅಬಕಾರಿ ಹಗರಣದಲ್ಲಿ ಜೈಲು ಸೇರಿದ್ದ ಮನೀಶ್ ಈಗ ಸೋಲನ್ನ ಕಂಡಿದ್ದಾರೆ. ಆರಂಭದಿಂದಲೂ ಕೂಡ ಇವರು ಹಿನ್ನಡೆಯಲ್ಲೇ ಇದ್ರು. ಸೊ ಈಗ ರಿಸಲ್ಟ್ ಅನೌನ್ಸ್ ಕೂಡ ಆಗಿದ್ದು, ಹೀನಾಯ ಸೋಲನ್ನ ಕಂಡಿರುವ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಕೇವಲ 636 ಮತಗಳ ಅಂತರದಿಂದ ಎಎಪಿ ಹಿರಿಯ ನಾಯಕ ಮುಖಭಂಗವನ್ನ ಅನುಭವಿಸಿದ್ದಾರೆ. उम्मीद करता हूँ कि जनता की समस्याओं को वो हल करेंगे. जयपुरा के लोगों की जितनी भी चीजें हैं बाकी देखते हैं. सर, काफी टफ फाइट रही है, कैसे देखते हैं, कहाँ चूक हो गई, क्या नहीं चूक तो आपको बताएंगे एनालिसिस करके. विधानसभा का चुनाव हम सब कार्यकर्ताओं ने मिलकर बहुत मेहनत से लड़ा. जयपुरा के लोगों ने, जयपुरा विधानसभा के लोगों ने भी बहुत प्यार मोहब्बत सम्मान दिया. लेकिन 600 वोट से उसमें हम किसी को जीतने उनको बधाई देता हूँ. ಇನ್ನು ಕೊನೆ ಕ್ಷಣದಲ್ಲಿ ದೆಹಲಿಯ ಹಾಲಿ ಸಿಎಂ ಅತಿಶಿ ಗೆಲುವನ್ನ ಕಂಡ್ರು. ಕಾಲ್ಕಾಜಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಹಾಲಿ ಸಿಎಂ ಅತಿಶಿ ಬಿಜೆಪಿಯ ರಮೇಶ್ ಬಿಧುರಿ ವಿರುದ್ಧ ಅತಿಶಿ ಜಯಭೇರಿಯಾಗಿದ್ದಾರೆ. ಅಂದ್ರೆ ಸಾಕಷ್ಟು ಕುತೂಹಲ ಕೂಡ ಕೆರಳಿಸಿತ್ತು. ಆರಂಭದಿಂದಲೂ ಕೂಡ ಹಿನ್ನಡೆಯಲ್ಲೇ ಇದ್ರು ಅತಿಶಿ. ಆದ್ರೆ ಕೊನೆ ಮೂಮೆಂಟ್ನಲ್ಲಿ ಈಗ ಅತಿಶಿ ಗೆಲುವನ್ನ ಕಂಡಿದ್ದಾರೆ. ಕಾಲ್ಕಾಜಿ ಕ್ಷೇತ್ರದಲ್ಲಿ ಗೆಲುವು ಸಾಧಿಸಿದ ಹಾಲಿ ಸಿಎಂ ಅತಿಶಿ ಬಿಜೆಪಿಯ ರಮೇಶ್ ಬಿಧುರಿ ವಿರುದ್ಧ ಈಗ ಕಾಲ್ಕಾಜಿ ಕ್ಷೇತ್ರದಲ್ಲಿ ಅತಿಶಿ ಗೆದ್ದು ಬೀಗಿದ್ದಾರೆ. ಸಾಕಷ್ಟು ಕುತೂಹಲ ಮೂಡಿಸಿತ್ತು. ಯಾಕಂದ್ರೆ ಒಂದು ಕಡೆ ದೆಹಲಿಯ ಘಟಾನುಘಟಿ ನಾಯಕರೆಲ್ಲರೂ ಕೂಡ, ಅದರಲ್ಲೂ 10 ವರ್ಷಗಳಿಂದ ಆಡಳಿತದಲ್ಲಿ ಇದ್ದಂತಹ ನಾಯಕರೆಲ್ಲರೂ ಕೂಡ ಸೋಲನ್ನ ಕಾಣ್ತಾ ಇದ್ರು. ಇನ್ನು ಇತ್ತ ಅತಿಶಿ ಕೂಡ ಆರಂಭದಿಂದಲೂ ಕೂಡ ಹಿನ್ನಡೆಯಲ್ಲೇ ಇದ್ರು. ಬಟ್ ಈಗ ಕೊನೆ ಕ್ಷಣದಲ್ಲಿ ಅತಿಶಿ ಗೆಲುವನ್ನ ಕಂಡಿದ್ದಾರೆ. ಕಾಲ್ಕಾಜಿ ಕ್ಷೇತ್ರದಲ್ಲಿ ಬಿಜೆಪಿಯ ರಮೇಶ್ ಬಿಧುರಿ ವಿರುದ್ಧ ಅತಿಶಿ ಜಯಭೇರಿಯಾಗಿದ್ದಾರೆ. जब शुरुआत करी हमारे पास कुछ भी नहीं था. कोई सोच नहीं सकता था कि आम आदमी पार्टी राजनीति में सफल हो सकती है. ना हमारे पास पैसे की ताकत थी, ना हमारे पास बाहुबल था, ना हम धर्म की राजनीति करते हैं, ना हम वोट बैंक की राजनीति. ಇನ್ನು ನೋಡಿ, ಇಲ್ಲಿ ಗಮನಿಸಬೇಕು ನಾವು, ಆಪ್ನ ಘಟಾನುಘಟಿ ನಾಯಕರಿಗೆ ಒಂದ್ ರೀತಿ ಸಿಡಿಲಾಘಾತವಾಗಿದೆ. ಆಪ್ನ ಸತ್ಯೇಂದ್ರ ಜೈನ್ ಕೂಡ ಹೀನಾಯವಾಗಿ ಸೋಲನ್ನ ಕಂಡಿದ್ದಾರೆ. ಜಂಗ್ಪುರ್ ಕ್ಷೇತ್ರದಲ್ಲಿ ಒಂದು ಕಡೆ ಮನೀಶ್ ಸಿಸೋಡಿಯಾ ಸೋಲನ್ನ ಕಂಡಿದ್ದಾರೆ. ಇತ್ತ 3 ಬಾರಿ ಗೆದ್ದಿದ್ದಂತಹ ಕೇಜ್ರಿವಾಲ್ಗೂ ಕೂಡ ಭಾರಿ ಮುಖಭಂಗವಾಗಿರುವಂಥದ್ದು. ಯಾಕಂದ್ರೆ ಕೇಜ್ರಿವಾಲ್ ಕೂಡ ಸೋತಿದ್ದಾರೆ. ಹೀಗಾಗಿ ಆಪ್ನ ಘಟಾನುಘಟಿ ನಾಯಕರಿಗೆ ಈ ಬಾರಿಯ ಚುನಾವಣೆಯಲ್ಲಿ ಒಂದು ರೀತಿ ಸಿಡಿಲಾಘಾತ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇತ್ತ 3 ಬಾರಿ ಗೆಲುವನ್ನ ಕಂಡಿದ್ದಂತಹ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಈ ಬಾರಿ ಹೀನಾಯ ಸೋಲನ್ನ ಕಂಡಿದ್ದಾರೆ. ಬಿಜೆಪಿಯ ಪರವೇಶ್ ವರ್ಮಾ ಈ ಕ್ಷೇತ್ರದಲ್ಲಿ ಗೆಲುವನ್ನ ಕಂಡಿದ್ದಾರೆ. ಮತ್ತೊಂದು ಕಡೆ ಮನೀಶ್ ಸಿಸೋಡಿಯಾ ಕೂಡ, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಕೂಡ ಸೋಲನ್ನ ಕಂಡಿದ್ದಾರೆ. ಹಾಗೆ ಆಪ್ನ ಸತ್ಯೇಂದ್ರ ಜೈನ್ ಕೂಡ ಹೀನಾಯ ಸೋಲನ್ನ ಅನುಭವಿಸಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664,
ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.